ನಡೆದಿರಲಿಲ್ಲ. ಮಹೇಶ್ ಅವರೇ, ನಿಮ್ಮ ಬೇಜಾರು ನೀವು ಅವ್ರು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ. 11 ಗಂಟೆಗೆ ನಮ್ಮ ಪಕ್ಷಕ್ಕೆ ಮಹೇಶ್ ಅವರೇ ಕೇಳಿ, ಇಲ್ಲಿ ನಿಮಗೆ ಅಸಮಾಧಾನ, ನಿಮಗೆ ಬೇಜಾರು, ಸಿದ್ದರಾಮಯ್ಯ ಮೊಮ್ಮಗನ್ ಕರ್ಕೊ ಬಂದ್ರು, ಜಮೀರ್ ಅಹಮದ್ ಮಗನ್ ಕರ್ಕೊ ಬಂದ್ರು ಅಂತಾನೋ ಅಥವಾ 11 ಜನ ಸಾವನ್ನಪ್ಪಿದ್ರು ಅಂತಾನ ಸರ್? ಅದ್ರ ಪಕ್ಕದಲ್ಲಿ ಅದನ್ನ ಇಡೋಣ. 2 ದಿವಸದಿಂದ ಅದೇ ಚರ್ಚೆ. ಬರೀ ಅವ್ರ ಮೊಮ್ಮಕ್ಕಳನ್ನ ಕರ್ಕೊ ಬಂದ್ರು, ಸೊಸೆ ಕರ್ಕೊ ಬಂದ್ರು, ಇದೇ ಆಯ್ತಲ್ಲ. ಇವತ್ತೇನು 11 ಜನ ಕ್ರಿಕೆಟ್ ಆಡಿದ್ರು, ಒಬ್ಬೊಬ್ಬನಿಗೆ 11 ಜನರನ್ನ ಬಲಿ ಕೊಡ್ಲಾಗಿದೆ. ಏನು 11 ಜನರನ್ನ ಕುಂಕುಮ ಇಟ್ಟು ಕರ್ಕೊಂಡ್ಬಂದ್ರು ಮುಂಬೈಯಿಂದ. ಇವರು 11 ಜನಕ್ಕೂ ಪ್ಲೇಯರ್ಸ್ ಬಗ್ಗೆ ಮಾತಾಡೋದು ಬೇಡ ಸರ್. ಇಲ್ಲಿ 7 ಗಂಟೆ ಸಮಾಧಾನವಾಗಿರಿ. ಇಲ್ಲಿ 11 ಜನಕ್ಕೆ ವಿಭೂತಿ ಅಲ್ಲ, 7 ತನಕ ಸಮಾಧಾನ ಏನದು ಸರ್ಕಾರ ಕೊಟ್ಟಿರೋದನ್ನ ನಾವಲ್ಲ ಸರ್ಕಾರ ಕೊಟ್ಟಿರೋದು. ನಾನು ಹೇಳ್ತಾ ಇಲ್ಲ, ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ. ಗೃಹ ಇಲಾಖೆ ಕೆಲಸ ಏನು? ಇವತ್ತು ಒಳ್ಳೆ ಆಫೀಸರ್ ಆಗಿ 15 ದಿವಸಗಳಿಂದನೇ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಆಗ್ಬೇಕಾಗಿದ್ದಂತ ಒಬ್ಬ ಅಮಾಯಕ IPS ಆಫೀಸರ್ ಕಮಿಷನರ್ ಅವರನ್ನ ಇವತ್ತು ಸಸ್ಪೆನ್ಷನ್ ಮಾಡಿದ್ರಲ್ಲ. ಒಂದ್ ಕಡೆ ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ಹೊಣೆ ಯಾರು ಬರಬೇಕು? ಗೃಹ ಸಚಿವ. ಈ ಗೃಹ ಸಚಿವ 2 ವರ್ಷಗಳಿಂದ ಯು ನಾಟ್ ಇನ್ ಟಿಲ್ ಟುಡೇ, ಬಿಫೋರ್ 2 years ಬ್ಯಾಕ್ ನೀವು ನೋಡ್ಕೊಂಡ್ರು ಸಹ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನಾಯ್ತು, ಮೈಸೂರು ದಸರಾದಲ್ಲಿ ಏನಾಯ್ತು, ಬೆಂಗಳೂರು ಕರ್ಗಾದಲ್ಲಿ ಏನಾಯ್ತು, ಬೆಂಗಳೂರು ಕೊಳಚೆ ನೀರು ನಿಂತಾಗ ಏನಾಯ್ತು, ಇವತ್ತು ಇನ್ ಟಿಲ್ ಟುಡೇ ಗಾಂಧೀಜಿ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. IGP ಸಾಹೇಬ್ರು ಇದ್ದಾರೆ, ಕಣ್ಣು ಮುಚ್ಕೊಂಡಿರೋನೊಬ್ಬ, ಕಿವಿ ಮುಚ್ಕೊಂಡಿರೋನೊಬ್ಬ, ಬಾಯಿ ಮುಚ್ಕೊಂಡಿರೋನೊಬ್ಬ. ಏನ್ ಸಾಲ್ ಕೇಳ್ತೀರಾ? ಏನ್ ಸ್ಪೆಕ್ಸ್ ಕೇಳ್ತೀರಾ? ಜನ ಸತ್ತು ಮಲಗಿದಾರಲ್ಲಿ, ಇವ್ರು ಅದ್ರ ಮೇಲೆ ಹೋಗ್ಬಿಟ್ಟು ಮುತ್ಕೊಡೋದೇನ್ ಕೇಳ್ತೀರಾ? ವಾಟ್ ನಾನ್ಸೆನ್ಸ್ ಆರ್ ಯು ಗೋಯಿಂಗ್ ಆನ್ ಇನ್ ಅವರ್ ಸ್ಟೇಟ್? ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ದ ಸೆಕೆಂಡ್ ಒನ್ ಇಸ್ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಪೊಲೀಸ್ ಇಲಾಖೆನೇ ಹೇಳಿದೆ, ನಾವು 7 ಡಿವಿಷನ್ ಇದೆ ಎಲ್ಲಿ ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ 7 DCPಗಳಿದ್ದಾರೆ, IPS ಆಫೀಸರ್ಸ್ ಗಳಿದ್ದಾರೆ. ಇಲ್ಲಿ 7 ಜನರ ಮೇಲೆ ಪ್ರೆಸರ್ ಹಾಕಿದಂತ ಅಯೋಗ್ಯ ಯಾರು? ಅವ್ರು ಸುಮ್ನೆ ಕೆಲಸ ಮಾಡೋದಕ್ಕಾಗುತ್ತಾ? ಪೊಲೀಸ್ ಕಮಿಷನರು ಒಂದ್ ಕಡೆ ಹೇಳ್ತೀರಿ, ಪೊಲೀಸ್ ಕಮಿಷನರ್ ನಾನು ದೂಷಿಸೋದಿಲ್ಲ, ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಸರ್ವಣ ಹೇಳ್ತಾರೆ. ಅದೇ ಪೊಲೀಸ್ನವ್ರು ಇವತ್ತು 5 ಜನ ಸಸ್ಪೆನ್ಷನ್ ಯಾಕೆ ಮಾಡಿದ್ರಿ? ಹೋಮ್ ಮಿನಿಸ್ಟ್ರು ಸಸ್ಪೆನ್ಷನ್ ಆಗ್ಬೇಕಾಗಿತ್ತು, ಇವತ್ತು ರಾಜೀನಾಮೆ ಕೊಡ್ಬೇಕಾಗಿತ್ತು. ಕೊಡ್ದೇನೆ ಹೋಮ್ ಮಿನಿಸ್ಟರ್ ಪಕ್ಕದಲ್ಲಿ ಕುಂಡಿಸ್ಕೊಂಡು, ಪಕ್ಕದಲ್ಲಿ ಇನ್ನೊಬ್ಬ ಯಾರಪ್ಪ ಅಂತ ಹೇಳಿದ್ರೆ ಸತ್ತಂತ ಸಂದರ್ಭದಲ್ಲಿ ಅದರ ಮೇಲೆ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದರೆ, ಯಡಿಯೂರಪ್ಪ ಸಾಹೇಬ್ರು ಕಣ್ಣೀರು ಹಾಕಿದರೆ, ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ದಾರೆ, DK ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ. ಜನಗಳ ಮಧ್ಯೆ ಸಂತೋಷ ಪಡ್ತೀನಿ ನಾನು. ಕಣ್ಣೀರ್ ಹಾಕಿದ್ರೆ ಅಂದ್ರೆ ಅಯ್ಯೋ ಅಂದಿರ್ತದೆ, ಅಯ್ಯೋ ಅಂದಿರ್ತದೆ. ಯಾಕಂದ್ರೆ ಅಯ್ಯೋ ಅಲ್ಲ, ಸಂತೋಷ ಅಂದ್ರೆ ಅಯ್ಯೋ ಅಂದಿರ್ತಾರೆ. ಅದೇ DK ಶಿವಕುಮಾರ್ ಕಣ್ಣೀರನ್ನ ನಾನು ಟೀಸ್ ಮಾಡಕ್ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಕಣ್ಣೀರ್ ಹಾಕಿದೀವಿ. ಆ ಕಣ್ಣೀರು ಗ್ಲಿಸರಿನ್ ಕಣ್ಣೀರು, ಒರಿಜಿನಲ್ ಕಣ್ಣೀರು ಅಂತ ಜನ ಡಿಸೈಡ್ ಮಾಡ್ತಾರೆ. ಅರ್ಥ ಆಯ್ತಾ? ಇವತ್ತು ಆರೋಪ ಇರೋದು ಯಾವ ಒಂದು ಮಾತು ಸರ್ವಣ್ಣ ಒಂದು ಮಾತು ಹೇಳಿದ್ರು, ನಾವು ಯಾರನ್ನೂ ಸಹ ಕರೆದಿಲ್ಲ ಅಂತ. ತೆಗಿರಿ, CMX ತೆಗಿರಿ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾವು ಕಾರ್ಯಕ್ರಮವನ್ನ ಮಾಡ್ತೇವೆ, ನೀವೆಲ್ಲರೂ ಬನ್ನಿ ಅಂತ ಯಾರು ಮಾಡಿದ್ದಾರೆ? ಈ ದುರಂತಕ್ಕೆ ಬಹುಮುಖ್ಯ ಕಾರಣ ಫಸ್ಟ್ ಆಫ್ ಆಲ್ ಸರ್ಕಾರ. ಇದನ್ನ ಕೃಷ್ಣ ಬೈರೇಗೌಡರು ಒಪ್ಕೊಂಡಿದ್ದಾರೆ, ಖರ್ಗೆ ಅವರು ಒಪ್ಕೊಂಡಿದ್ದಾರೆ, ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ. ಗೃಹ ಇಲಾಖೆಯನ್ನ ನೇರವಾಗಿ ಭಾಗ್ಯ ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ, ಆತರ ಮಾಡಿಲ್ಲ, ಒಪ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಒಪ್ಕೊಂಡಿದ್ದಾರೆ. ಅದನ್ನೇ ಹೇಳಿದ್ದು, ಬೇರೆ ರಾಜ್ಯದಲ್ಲಿ ಕಾಲ್ ತುಳಿತಾಗ ಸತ್ತಾಗ ಸಂಬಂಧನೇ ಇಲ್ಲ ಅಂತ ಮಾತಾಡಿದ್ರಲ್ಲ. ತೆಲಂಗಾಣದಲ್ಲಿ ಇವಾಗ ಜೈಲ್ ಗಟ್ಟೆ ಕೇಳಿ ವಿದ್ಯಾ ಮೇಡಮ್, ಚರ್ಚೆ ಮಾಡೋಣ. ಅಮಾಯಕರ ಸಾವಿಗೆ ಇವತ್ತು ರಿಟೈರ್ಡ್ ACP ನಮ್ ಜೊತೆ ಇದ್ದಾರೆ, ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ದಾರಿಯನ್ನ ತಪ್ಪಿಸೋದು ಬೇಡ, ಕಾರ್ಯಕ್ರಮ ನೀಟಾಗಿ ಹೋಗ್ಲಿ. ಈಗ ತಾನೇ ನಮ್ ಜೊತೆ ರಿಟೈರ್ಡ್ ACP ಸಂಗ್ರಮ್ ಸಿಂಗ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಘಟನೆ ಆಗಬಾರ್ದಿತ್ತು, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ, ಬಟ್ ಆಗ ಹೋಗಿದೆ. ಬಟ್ ಈಗ ಹೊರಿಸ್ತಾ ಇರುವಂತಹ ಹೊಣೆ ಇದೆಯಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. 5 ಜನ ಪೊಲೀಸ್ ಆಫೀಸರ್ಗಳನ್ನ ತಲೆದಂಡ ಮಾಡೋದು, ಇದೊಂದು ರೀತಿ ಕೋತಿ ತಾಂತಿನ ಮೇಕೆ ಮೂತಿಗೆ ಹೊರಿಸ್ತು ಅಂತಾರಲ್ಲ, ಹಂಗಾಗ್ತಿದೆ ಅಂತ ಚರ್ಚೆಗಳಾಗ್ತಿದೆ. ದಯವಿಟ್ಟು ನಿಮ್ಮ ಒಪಿನಿಯನ್ ಹೇಳಿ ಸರ್.
ನೋಡಿ ಮೇಡಮ್, ಈಗ ಸಿದ್ದರಾಮಯ್ಯನವರು ಬಹಳ ಹೇಸ್ಟಿಯಾಗಿ ಡಿಸಿಷನ್ಸ್ ತಗೊಂಡಿದ್ದಾರೆ. ಬಿಕಾಸ್ ಈಸ್ ಎನ್ IPS ಆಫೀಸರ್ ಅಂಡ್ ಹಿ ಹ್ಯಾಸ್ ಸರ್ವ್ಡ್ ಆಸ್ ದ ಕಮಿಷನರ್ ಇನ್ ಮೈಸೂರು ಸಿಟಿ ವೇರ್ ಮಿಸ್ಟರ್ ಸಿದ್ದರಾಮಯ್ಯಸ್ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಅವರು ಕೆಲಸ ಮಾಡಿದ್ದಾರೆ. ಇವರಿಗೆ ಸುಮಾರು ಎಸ್ಪೆಕ್ಟ್ ಸೋ ಮೆನಿ ಇಯರ್ಸ್ ಆಫ್ ಸರ್ವಿಸು, ಇನ್ನೇನು 2-3 ವರ್ಷ ಇರಬೇಕು ಅವರು. ಅಂತ ಇದರಲ್ಲಿ ಅವ್ರಿಗೆ ಸಸ್ಪೆನ್ಷನ್ ಮಾಡೋದು ಇಟ್ಸ್ ಆಲ್. ಆಲ್ರೆಡಿ ಬೆಂಗಳೂರಲ್ಲಿ 2 ವರ್ಷ ಮುಗಿಸ್ಬಿಟ್ಟಿದ್ರು, ಇನ್ನೇನು ಸ್ವಲ್ಪ ದಿನದಲ್ಲಿ ಬೇರೆ ಕಡೆ ಹಾಕೋರು ನಮಗೆಲ್ಲ ಬಹಳ ಇದಾಗುತ್ತೆ. ಬಿಕಾಸ್ ನಾವು ಸಸ್ಪೆಂಡ್ ಮಾಡಿದ್ವಿ, ನಾವು ಸಸ್ಪೆನ್ಷನ್ ಆಗಿದ್ವಿ, ಮತ್ತೆ ರೀಇನ್ಸ್ಟೇಟ್ ಆದ್ವಿ, ಮತ್ತೆ ಬಂದ್ವಿ, ಮತ್ತೆ ಒಳ್ಳೆ ಕೆಲಸನೂ ಮಾಡಿದ್ವಿ. ನಾವೇನು ಅಂತದ್ದೇನಿಲ್ಲ, ಕೈಗೆ ಬಳೆ ಹಾಕೊಂಡಿಲ್ಲ. ವೆರ್ ಇಸ್ ಸಿದ್ದರಾಮಯ್ಯ ಅವ್ರ ಕೈಗೆ ಬಳೆ ಹಾಕೊಂಡಿದ್ದಾರೆ, ಸೀರೆ ಹಾಕೊಂಡಿದ್ದಾರೆ. ಅವ್ರ ಪಂಚೆ ಬದಲು ಸೀರೆನ ನಾವು ಉಟ್ಕೊಂಡು ಬಂದಿದ್ರೆ ಬೇಡ ಸರ್. ಹೆಣ್ಮಕ್ಳಿಗೆ ಹೋಲ್ಸೋದು ಬೇಡ ಸರ್, ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಇವಾಗ. ಬಳೆ ಗಿಳೆ ಸೀರೆ ಎಲ್ಲ ಬೇಡ ಸರ್. ಮೇಡಮ್, ಸಿದ್ದರಾಮಯ್ಯ ಹೋಗಿದ್ದೆ ಸೀನಿಯರ್ ಮೋಸ್ಟ್ IPS ಆಫೀಸರ್ಗೆ ಹೆಣ್ಮಕ್ಳು ತೋರಿಸಿದಾರೆ ಹೆಂಗೆ ಅವ್ರ ಪವರ್ ಏನು ಅಂತ. ಬಟ್ ಇವರ ನಿರ್ಧಾರಗಳು ಸರಿ ಇಲ್ಲ, ಕಾರ್ಯದಕ್ಷತೆ ಸರಿಗಿಲ್ಲ. ಅದು ಹೌದು, ಅವರು ಒಳ್ಳೆಯವರು, ಹಾಗೇನಿಲ್ಲ. ಯಾರು ನಮ್ಮ ಇವರು ಹೊಸದಾಗಿ ರಿಟೈರ್ಡ್ ಆದ್ರಲ್ಲ, ಈಗ ಸಸ್ಪೆನ್ಷನ್ ಆದ್ರಲ್ಲ, ಅವ್ರು ಬಹಳ ಒಳ್ಳೆಯವರು. ಅವರು ಅಂತದೇನು ಇದಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಏನು ಎಗ್ನೆಸ್ಟ್ ಹಾಕೊಳ್ಳಿಲ್ಲ, ಸಸ್ಪೆಂಡ್ ಮಾಡಿದ್ರಲ್ಲ, ದಟ್ ಹ್ಯಾಸ್ ಕಮ್ ಇನ್ ಟು ದ ಪಿಕ್ಚರ್. 5 ಜನ ಸಬ್ ಇನ್ಸ್ಪೆಕ್ಟರ್ಸ್ಗೆ, ಮತ್ತೆ ಇನ್ಸ್ಪೆಕ್ಟರ್ಗೆ, ಮತ್ತೆ DCPಗೆ, ACPಗೆ, ಮತ್ತೆ ಇವರು ಅಡಿಷನಲ್ ಕಮಿಷನರು, ಮತ್ತೆ ಇವ್ರಿಗೆ ಸಸ್ಪೆಂಡ್ ಮಾಡಿದ್ರೆ ಇಟ್ಸ್ ನಾಟ್ ಕರೆಕ್ಟ್. ಹೌದಾ, ಅವ್ರಿಗೆ ಇದು ಮಾಡ್ಬೇಕಾ, ನೆಗ್ಲಿಜೆನ್ಸ್ ಆಫ್ ದ ಡ್ಯೂಟಿ, ಪೋಸ್ಟ್ ಟು COD ಹೋಗ ನೀನು ಈ ಕಡೆ DG ಆಫೀಸ್ಗೆ ಅಂತ ಹೇಳ್ಬೋದಾಗಿತ್ತು. ವೆರ್ ಸಸ್ಪೆನ್ಷನ್ ಮೀನ್ಸ್ ವಾಟ್? ಅದೇ ಬಂದಿರೋದು. ಈಗ ಇಟ್ ಹ್ಯಾಸ್ ಅಟ್ ಎ ಬ್ಲ್ಯಾಕ್ ಮಾರ್ಕ್ ಇನ್ ದೇರ್ ಸರ್ವಿಸ್. ಈಗ ಪಾಪ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ದಿನಾಗ್ಲೂ ಸಲ್ಯೂಟ್ ಹೊಡೆಯೋನು, ಸಾಹೇಬ್ರೆ ಅಲ್ಲಿ ಹೋಗ್ತಾ ಇದ್ರು ಅಂತ. ದಿಸ್ ಇಸ್ ನಾಟ್ ಕರೆಕ್ಟ್ ಮೇಡಮ್. ಹೌದು, ಅವ್ರು ಹೇಳ್ಬೇಕಾಗಿತ್ತು, ಹೌದಪ್ಪ ನಿನಗೆ ಸಸ್ಪೆಂಡ್ ಮಾಡಲ್ಲ, ಯು ವಿಲ್ ಬಿ ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿತಾ ಇತ್ತು. ಸಸ್ಪೆನ್ಷನ್ ಯಾಕೆ ಮಾಡಬೇಕಾಗಿತ್ತು? There is no positive this thing because we are all police officers. We have served 37 years of service in department. ಸರ್, ನನಗೆ ಇನ್ನೊಂದು ಪ್ರಶ್ನೆ ಸರ್. ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಾದ್ರೆ ಈಗ ಸಡನ್ ಡಿಸಿಷನ್ಗಳನ್ನ ಬೇಕಾದಷ್ಟು ಸಲ ತಗೊಂಡಿದ್ದಾರೆ. ಬಟ್ ಈ ರೀತಿ ಎಡವಟ್ಟು ಎಲ್ಲ ಸಲವೂ ಆಗಿರಲಿಲ್ಲ. ಅಂದ್ರೆ ಈ ಸಡನ್ ಡಿಸಿಷನ್ ತಗೋಬೇಕಾದ್ರೆ ಸರ್ಕಾರ ಹೇಳಿದ್ದೇ ಅಂತಿಮಾನ, ಅಥವಾ ಒಬ್ಬ ಕಮಿಷನರ್ ಆದವರು ಇಲ್ಲ ಇಷ್ಟೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಎಲ್ಲವನ್ನ ಒದಗಿಸೋಕ್ಕಾಗಲ್ಲ, ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಅಂತ ಹೇಳೋ ರೈಟ್ಸ್ ಏನಾದ್ರು ಇದೆಯಾ? ಮಾತಾಡ್ಬೋದಾ? ರೈಟ್ ಇದೆ ಮೇಡಮ್. ಈ ಸರ್ಕಾರ ಎಲ್ಲ ಹೇಳ್ಬೋದು, ಎಲ್ಲ ಇದು ಮಾಡ್ಬೋದು. ಒಂದು ಸೀನಿಯರ್ IPS ಆಫೀಸರ್ಗೆ ಸಸ್ಪೆನ್ಷನ್ ಮಾಡ್ಬೋದು, ಎಲ್ಲ ಇದೆ. ಬಟ್ ಒಬ್ರು ಕಮಿಷನರ್ ಅವ್ರಿಗೆ ಅರ್ಥ ಮಾಡಿಸಬಹುದಾ? ಯಾರು ಈಗ ಒಬ್ಬ ಕಮಿಷನರ್ ಆದವರು ಇಲ್ಲ ಸರ್ ಇಷ್ಟೊಂದು ತುಂಬಾ ಶಾರ್ಟ್ ಪೀರಿಯಡ್. ಹೋಮ್ ಕಮಿಷನರ್ ಯಾರು ಬರಲೇ ಇಲ್ವಲ್ಲ, KCA ಸ್ಟೇಡಿಯಂ ಯಾರು ಅಫಿಷಿಯಲ್ಸ್ ಬರ್ಲಿಲ್ಲ, ಅವರು ಸೆಕ್ರೆಟರಿ ಇಲ್ಲ, ಪ್ರೆಸಿಡೆಂಟ್ ಇಲ್ಲ, ಯಾರು ಬರೋದಿಲ್ಲ ಮೇಡಮ್. ಈಗ ಇಲ್ಲಿ ಅವರು ಅದೇ ಹೇಳಿದ್ರಲ್ಲ ಸಾಹೇಬ್ರು ಎಲ್ಲ ಇವರೆಲ್ಲ ಆ ಸ್ಟೇಜ್ ಮೇಲೆ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕರ್ಕೊಂಡ್ ಬಂದಿದ್ದೆ, ನೋಡ್ರಿ ಎಲ್ಲ ಚೆನ್ನಾಗಿದೆ. ಸಂಗ್ರಾಮ್ ಸರ್, ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಇದೆಯಲ್ಲ, ಯಾವುದೇ ಒಂದು ಅಹಿತಕರ ಘಟನೆ ಆಗುತ್ತೆ, ಈ ತರ ಜನ ಸೇರ್ತಾರೆ ಅಂತ ನಿಮ್ಮ ಪೊಲೀಸ್ ಕಮಿಷನರ್ಗೆ ಅಥವಾ DG IGP ಅವರಿಗೆ ಸಂದೇಶ ಬರುತ್ತಾ? ಅವ್ರಿಗೆ ಈಗ ನಮ್ಮ ಸಿಟಿ ಇಂಟೆಲಿಜೆನ್ಸ್ ಏನಿದೆ ಬಹಳ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರು. ಬಟ್ ಏನ್ ಮಾಡೋದು, ಇಂಥ ಒಂದು ಕೇಸಲ್ಲಿ ಅವ್ರು ದೇ ಹ್ಯಾವ್ ನಾಟ್ ಗಿವನ್ ದಿ ಇಂಟೆಲಿಜೆನ್ಸ್ ರಿಪೋರ್ಟ್ ಟು ದಿ ಗವರ್ನಮೆಂಟ್, ನಾಟ್ ಟು ದಿ ಸೀನಿಯರ್ ಕಮಿಷನರ್ಸ್ ಲೈಕ್ ದಿ ಕಮಿಷನರ್ ಆಗಲಿ, ಅವ್ರ ಹೋಮ್ ಸೆಕ್ರೆಟರಿ ಯಾರಿಗೂ ಕೊಟ್ಟೇ ಇಲ್ವಲ್ಲ. ಅವ್ರು ಕೊಟ್ಟೇ ಇಲ್ಲ, ಇವರು ಮಾಡಿದ್ದೆ. ಅಲ್ಲಿ ಏನು ಪ್ರೋಗ್ರಾಮ್ ಆಯಿತು ವಿಧಾನಸೌಧದಲ್ಲಿ, ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ KCA ಸ್ಟೇಡಿಯಂ. KCA ಸ್ಟೇಡಿಯಂ ಬರೋ ಅಷ್ಟೊತ್ತಿಗೆ ಅಲ್ಲಿ 40,000 ಜನ ಒಳಗಡೆ ಕೂತಿದ್ದಾರೆ. ಈಗ ಅಲ್ಲ, ಹೋಮ್ ಮಿನಿಸ್ಟ್ರಿಗೆ ನಿಮ್ಮ DG IGP ಹೇಳಿರ್ತಾರೆ, ಇನ್ಫಾರ್ಮೇಶನ್ ಮಾಡಿರ್ತಾರೆ. ಯಾರಿಗೆ? IGP ಅವರು ಹೋಮ್ ಮಿನಿಸ್ಟರ್ಗೆ. ಹೋಮ್ ಮಿನಿಸ್ಟರ್ ಆಗೋದು ಏನ್ ಮಾಡ್ತಾ ಇದ್ರಿ ಇಲ್ಲಿ ಸರ್? ಹೋಮ್ ಮಿನಿಸ್ಟರ್ ಅದು ಬಿಡಿ, ಪಾಪ ಈಸ್ ಇನ್ನೋಸೆಂಟ್ ಮ್ಯಾನ್. ಪದವನ್ನು ಅರ್ಥ ಮಾಡ್ಕೊಳ್ಳಿ ನೀವು, ನಾವು ಬೇರೆ ಏನು ಮಾತಾಡಕ್ ಹೋಗಲ್ಲ. ಸರ್, ವೆಂಕಟೇಶ್ ಅವರು ಮಾತಾಡಿ ಸರ್. ಇದು ಒಂದು ತೊಗಲಕ್ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೇನೆ, ಸರಿಯಾದಂತ ಮಾಹಿತಿಗಳನ್ನ ಅಂದಾಜು ಮಾಡದೇನೆ ಏಕಾಏಕಿ ತರಾತುರಿಯಲ್ಲಿ ಇಂತಹ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇತ್ತ? ನಿಜವಾದಂತ ತಲೆದಂಡ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರದು ತಲೆದಂಡ ಆಗ್ಬೇಕಾಗಿರ್ತಕ್ಕಂಥದ್ದು. ಪಾಪ ಅಮಾಯಕರು ಇಡೀ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಮರ್ಥ ದಕ್ಷ ಅಧಿಕಾರಿ ಅಂತ ಹೆಸರು ತಗೊಂಡಿರ್ತಕ್ಕಂಥ ದಯಾನಂದ್ ಅವ್ರನ್ನ ಇವರು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡ್ತಾರೆ. ಅದು ಈಗ ನಮ್ಮ ಸಂಗ್ರಾಮ್ ಸಿಂಗ್ ಅವರು ಹೇಳ್ದಂಗೆ ಅವ್ರನ್ನ ಟ್ರಾನ್ಸ್ಫರ್ ಆದ್ರೂ ಮಾಡಿದ್ರೆ ಒಂದು ಸ್ವಲ್ಪ ಆದ್ರೂ ಮುಖ ಉಳಿತಾ ಇತ್ತು, ಸ್ವಲ್ಪ ಸರ್ಕಾರಕ್ಕೆ ಮುಖ ಉಳಿತಾ ಇತ್ತು. ಅದು ಬಿಟ್ಟು
ಅವರನ್ನ ಹೋಗಿ ಏಕಾಏಕಿ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀರಿ. ಅವ್ರು ಮಾಡಿದ್ದು ತಪ್ಪೇನು? ನೀವು ಇದೇ ಪೊಲೀಸ್ ಕಮಿಷನರು ಬಂದು ಸರ್ಕಾರಕ್ಕೆ ಅಧಿಕೃತವಾಗಿ ಇದಕ್ಕೆ ಯಾವುದೇ ಪೂರ್ವ ತಯಾರಿ ಇಲ್ಲ, ಮಾಡೋದ್ರಿಂದ ಒಂದು ಸ್ವಲ್ಪ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು ಅನ್ನುವಂತ ಮಾಹಿತಿಯನ್ನ ಮೌಖಿಕವಾಗಿ ನಿಮಗೆ ಕೊಟ್ಟರೂ ಸಹ ನೀವು ಅದನ್ನ ನಿರ್ಲಕ್ಷ್ಯ ಮಾಡಿ ಯಾರ್ದೋ ತೆವಲಿಗೆ, ಅವಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾರ್ದೋ ತೆವಲಿಗೆ ನೀವು ಅಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಕುಂಡ್ರಿಸಿ ಹೋಗ್ಲಿ. ದಯವಿಟ್ಟು ನೀವು ನಿಮ್ಮ ಕ್ಲಿಪ್ಪಿಂಗ್ಸ್, ಬೇಕಾದಷ್ಟು ಕ್ಲಿಪ್ಪಿಂಗ್ಸ್ ಇರ್ತದೆ, ಅವ್ರಿಗೆ ಸನ್ಮಾನ ಮಾಡಿದ್ದ ರೀತಿ ನೋಡಿ. ಅದೇನಾದ್ರೂ ಅದಕ್ಕೆ ಒಂದು ಗೌರವ ಇತ್ತ ಆ ಸನ್ಮಾನ ಮಾಡುವಂತದಕ್ಕೆ ಸುಮ್ನೆ ಏನು ಆರುಗಳು ನೆತ್ತಿ ಬಿಸಾಕುವಂತದ್ದು. ಪ್ರಶ್ನೆ ಯಾವ್ದಕ್ಕೆ ಸರ್? ನಿಮ್ಮ ಆರೋಪ ಯಾವ್ದು? ಸನ್ಮಾನ ಮಾಡಿದ್ದಕ್ಕ? ಅಲ್ಲಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಪೂರ್ವ ತಯಾರಿ ಇಲ್ಲದೆ, ಯಾವುದನ್ನು ಸರಿಯಾಗಿ ಅಂದಾಜು ಮಾಡದೆ, ಒಂದು ಕಡೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಅದಕ್ಕೋಸ್ಕರನೇ ಒಂದು ಸಪರೇಟ್ ವಿಂಗ್ ಇರ್ತದೆ, ಆ ವಿಂಗ್ ಅಲ್ಲಿ ಸರಿಯಾಗಂತ ಮಾಹಿತಿ ಕೊಡ್ತಾ ಇಲ್ಲ ಅಂತಂದ್ರೆ ಮತ್ತೆ ಆ ವಿಂಗ್ ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು ಒಂದು ಕಡೆ? ಇನ್ನೊಂದು ಕಡೆ ಗೃಹ ಸಚಿವರು ಯಾವಾಗಲೂ ಅವರು ನಾಪತ್ತೆ ಆಗಿ ಅವರು ಈ ಸರ್ಕಾರದಲ್ಲಿ ಇದಾರೆ ಇಲ್ಲ ಅನ್ನುವಂಥದ್ದು ಮಾಹಿತಿನೇ ಇಲ್ಲ ಬಿಡ್ರಿ. ಅಂತ ಒಬ್ಬ ತುಂಬಾ ನಿಕೃಷ್ಟವಾದಂತ ಪದಗಳನ್ನ ಬಳಸಬೇಕಾಗ್ತದೆ. ಬಟ್ ಆದ್ರೂ ಅದು ಸೌಜನ್ಯ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಂತ ಒಬ್ಬ ಗೃಹ ಸಚಿವರನ್ನ ಇಟ್ಕೊಂಡು ನೀವು ನಿಮ್ಮಗಳ ವೈಯಕ್ತಿಕ ಲಾಲಾಸೆಗೋಸ್ಕರ ಅದ್ರದ್ದು ಏನೋ ಒಂದು ಕ್ರೆಡಿಟ್ ನಾನು ತಗೊಂಡ್ಬಿಡ್ಬೇಕು, ಈಗ ಈ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗ್ಬೇಕು, ಬೇರೆ ಯಾರಿಗೂ ಸಿಗಬಾರ್ದು ಅನ್ನುವಂತ ಹುಮ್ಮಸ್ಸಿನಲ್ಲಿ ಹೋಗಿ ನೀವು ಇಂಥ ಒಂದು ಅಮಾಯಕ 11 ಜೀವಗಳನ್ನ ಬಲಿ ಪಡೆಯುವಂತ ಕೆಲಸವನ್ನ ನೀವು ಮಾಡಿದಿರಲ್ಲ. ಪಾಪ DCP ಯಾರು ಸೆಂಟ್ರಲ್ ಸೈದತ್ ಶೇಖರ್ ಸಸ್ಪೆಂಡ್ ಆಗಿರೋರು, ಇನ್ನೊಬ್ಬ DCP ಪಾಪ ಅವರು ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಹೋಗಿದ್ದಂತವ್ರು ಅಲ್ಲೂ ಸಮಸ್ಯೆ ಸೃಷ್ಟಿಯಾಗಿ ಅವರು ಸಹ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇಂಥ ಒಂದು ನಗೆಪಾಟಲಿನ ವ್ಯವಸ್ಥೆ ಈ ಸರ್ಕಾರಕ್ಕೆ ಅವಶ್ಯಕತೆ ಇತ್ತ? ಆಮೇಲೆ ಅವಾಗ್ಲೇ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಅಲ್ಲಿ ಹೋಗಿ ನೀವು ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಸನ್ಮಾನ ಮಾಡಿಲ್ಲ. ಆಮೇಲೆ ಬರೀ ನಿಮ್ಮ ಅಲ್ಲ, ನೀವ್ ಯಾರೋ ಚೀಫ್ ಸೆಕ್ರೆಟರಿ, ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಅವ್ರನ್ನ ಅಲ್ಲಿ ದೊಡ್ಡದಾಗಿ ಬಿಂಬಿಸೋದಕ್ಕೆ ಹೋಗಿ, ಶೋ ಆಫ್ ಮಾಡಕ್ ಹೋಗಿ, ಇದ್ರ ಅವಶ್ಯಕತೆ ಇತ್ತು. ಪೊಲೀಸರನ್ನ ಬಲಿಪಶು ಮಾಡುದ್ರಲ್ಲ.